ಕರ್ತನಾಮದಲ್ಲಿ ಸ್ತೋತ್ರ. ಕರ್ತನಿಗೆ ಶುಭ. ಕರ್ತನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ನಮ್ಮನ್ನು ಕೂಡ ಪರಿಶುದ್ಧವಾಗಿ ಜೀವಿಸಬೇಕಂತ ಕೃಪೆ ಕೊಟ್ಟಿದ್ದಾನೆ, ದಯೆ ತೋರಿಸಿದ್ದಾನೆ, ಕರುಣೆ ತೋರಿಸಿದ್ದಾನೆ. ಈಗ ನಾವು ದೀಕ್ಷಾ ಸ್ಥಾನ ತೆಗೆದುಕೊಳ್ಳುವುದಕ್ಕಾಗಿ ಸ್ವಲ್ಪ ಸಂದೇಹವನ್ನು ಉಂಟು ಮಾಡುತ್ತಾ ಅಪವಾದಿ ನಮ್ಮನ್ನು ಅನೇಕ ವಿಷಯದಲ್ಲಿ ಭಯವನ್ನು ತರುತ್ತಾನೆ. ಅದು ಏನಂದರೆ, ಈ ಬಾಪ್ತಿಶ ವಿಷಯದಲ್ಲಿ ನೀವು ಕ್ರಿಸ್ತನಿಗೆ ವಾರಸರು, ಪೌರಸತ್ವ, ಪ್ರಧಾನತ್ವ. ಈ ಪ್ರಧಾನತ್ವ ನಿಮಗೆ ಬೇಕು ಅಂತ ದೇವರು ಕಲವರಿ ಶಿಲುಬೆ ಮೇಲೆ ರಕ್ತ ಸುರಿಸಿ ಪ್ರಾಣ ಕೊಟ್ಟು ತನ್ನ ಜೀವಮಾನವನ್ನೆಲ್ಲ ಕೂಡ ಅದರಲ್ಲಿ ಅರ್ಪಿಸಿಕೊಂಡು ನಾವು ಈಗ ವಾಕ್ಯವನ್ನು ನೋಡೋಣ. 6ನೇ ಅಧ್ಯಾಯ 1ನೇ ವಚನ, ರೋಮಾಪುರದವರಿಗೆ ಏನು ಹೇಳುತ್ತೆ ಅಂದರೆ, ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕೋ? ಎಂದಿಗೂ ಇರಬಾರದು. ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನೂ ಅದರಲ್ಲಿ ಬದುಕುವುದು ಹೇಗೆ? ಇನ್ನೂ ನಾವು ಪಾಪದಲ್ಲಿ ಬದುಕುವುದು ಹೇಗೆ? ಪಾಪದ ಪಾಲಿನಲ್ಲಿ ಸತ್ತವಲ್ಲ. ಒಂದು ಕುರಿಮರಿಯನ್ನ ಗುಂಡಿಯೊಳಗೆ, ಒಂದು ಕೊಳೆಯಾದ ಗುಂಡಿಯಲ್ಲಿ ಬಿದ್ದಾಗ ಅದು ಒಂದು ಕಾಲು ಸ್ವಲ್ಪ ನೋವಾಯಿತು, ಗಡಗಡ ಹೋಗ್ತಾ ಇದೆ, ಅಲ್ಲಿ ಬಿದ್ದು ಬಿಡ್ತು. ಅದು ಗಡಗಡ ಎದ್ದು ತನ್ನ ಕೊಡವಿಕೊಂಡು ತನ್ನ ಕೆಲಸವನ್ನು ಮುಂದಕ್ಕೆ ಸಾಗಿಸುತ್ತೆ. ಪೌಲ್ ಹೇಳ್ತಾ ಇದ್ದಾನೆ, ಇಂದಿಗೆ ಇರುವ ಎಲ್ಲ ಕೆಲಸಗಳನ್ನು ಮರೆತು ಮುಂದಿನ ಕೆಲಸಗಳನ್ನು ನಾವು ಜ್ಞಾಪಕ ಮಾಡಿಕೊಳ್ಳೋಣ. ಮುಂದಿನ ಕೆಲಸ ಅಂದರೆ ಏನು? ನಾಳೆ ಏನು? ಹಿಂದೆ ನಾನು ಬಿದ್ದುಬಿಟ್ಟೆ, ಗುಂಡಿಯಲ್ಲಿ ಬಿದ್ದುಬಿಟ್ಟೆ, ನನಗೆ ಪಾಪ ಮಾಡಿಬಿಟ್ಟೆ, ನಾನು ಹೇಗೆ ನನಗೆ ಬಿಡುಗಡೆಯಾಗಿ ಸಿಗುತ್ತೆ, ಇದೆಲ್ಲ ಬಿಟ್ಟು ಮುಂದಿನ ಕಾರ್ಯಗಳನ್ನು ನಾವು ಕೆಲಸ ಮಾಡೋಣ. ಮುಂದಿನ ಕೆಲಸ ಅಂದರೆ ಏನು? ನೀನು ಬಾಪ್ತಿಸ ತಗೊಂಡಾಗ, ದೀಕ್ಷಾಸ್ಥಾನ ತಗೊಂಡಾಗ ಕ್ರಿಸ್ತನಂದು ನಿನಗೆ ಸಜೀವ ಯಾಗವು ಬಂದಿದೆ, ಪಾಪ ವಿಮುಕ್ತಿಯಾಗಿದೆ, ನೀನು ವಾರಸನು, ದೇವರ ಮಕ್ಕಳು. ದೇವರ ಮಕ್ಕಳೆಂದು ಎನಿಸಿಕೊಂಡವಾಗ ಈಗ ಪಾಪದ ಪಾಲಿಗೆ ಸತ್ತವರಾಗಿ ನಾವು ಇನ್ನೂ ಅದರಲ್ಲೇ ಬದುಕುವುದು ಹೇಗೆ? ಇದು ಪ್ರಶ್ನೆ. ಈಗ ಬಾಪ್ತಿಸ ತಗೊಂಡು ದೀಕ್ಷಾಸ್ಥಾನ ಮಾಡಿಸಿಕೊಂಡ ಮೇಲೆ, ದೀಕ್ಷೆ ತಂದುಕೊಂಡಾಗ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಒಣಲ್ಪಟ್ಟಿದ್ದೇವೆ. ಆದುದರಿಂದ ಕ್ರಿಸ್ತನು ಸತ್ತು ತಂದೆ ಮಹಿಮೆಯನ್ನು ಜೀವಿತನಾಗಿ ಎಬ್ಬಿಸಲ್ಪಟ್ಟನಲ್ಲ, ನಾವು ಕೂಡ ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೇವೆ. ನಮ್ಮ ಪಾಪ ವಿಷಯದ ಒಂದೊಂದು ಚಟಗಳೆಲ್ಲ ಕೂಡ ಶಿಲುಬೆ ಹಾಕಿಬಿಟ್ಟಿದ್ದೇವೆ. ಕೋಪ, ದ್ವೇಷ, ಎಲ್ಲ ಪಾಪ ಸ್ವಭಾವವನ್ನು ಶಿಲುಬೆ ಹಾಕಿ ನಾವು ಪ್ರಾರ್ಥನೆ ಮಾಡೋರಾಗಿ, ದಶಮ ಭಾಗ ಕೊಡೋರಾಗಿ, ನೆರೆಯವರನ್ನು ಪ್ರೀತಿಸುವವರಾಗಿ ಜೀವಿಸುತ್ತಿದ್ದೇವಲ್ಲ. ಕ್ರಿಸ್ತನಿಗೆ ಒಂದು ಸೈನಿಕನಾಗಿ ನಾವು ಜೀವಿಸುತ್ತಿದ್ದೇವಲ್ಲ. ಈಗ ಕ್ರಿಸ್ತನ ಸೈನಿಕನಾಗಿ ನಾವು ಕ್ರಿಸ್ತ ರಾಜನನ್ನು ಇಟ್ಟು ನಾವು ಸೈನಿಕರಾಗಿ ಮುಂದೆ ಹೋಗ್ತಾ ಇದ್ದೇವಲ್ಲ. ಈಗ 6ನೇ ಅಧ್ಯಾಯ ರೋಮಾಪುರದವರಿಗೆ 6ನೇ ವಚನ ಏನು ಹೇಳ್ತೆ ನೋಡೋಣ. 6ನೇ ಅಧ್ಯಾಯ 6ನೇ ವಚನ, ಪಾಪ ಸ್ವಭಾವದ ನಾಶನವಾಗಿ ಇನ್ನು ನಾವು ಪಾಪ ವಶದಲ್ಲಿದ್ದ ನಮ್ಮ ಪೂರ್ವ ಸ್ವಭಾವವು
ಕ್ರಿಸ್ತನು ಕೂಡ ಶಿಲುಬೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದೇವೆ. ಸತ್ತವನು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದಾನಷ್ಟೇ. ಸತ್ತವನು ಪಾಪದ ವಶದಿಂದ ಹೊಂದಿದ್ದಾನಷ್ಟೇ, ಬಿಡುಗಡೆ ಹೊಂದಿದ್ದಾನಷ್ಟೇ. ನೀನು ಯಾವಾಗ ಎಲ್ಲಗ ಚಟಗಳನ್ನು, ಪಾಪದಲ್ಲಿ ಎಲ್ಲ ದೇವರೊಂದಿಗೆ ಶಿಲುಬೆ ಹಾಕಲ್ಪಟ್ಟಿದ್ದೀಯೋ, ಒಂದೊಂದು ನೀನು ಪಾಪಗಳನ್ನು ಒಪ್ಪಿಸಿಕೊಂಡು ಅರಿಕೆ ಮಾಡಿಕೊಂಡು ಹೊಸ ಜೀವನ ಪಡೆಯೋದಕ್ಕೆ ನೀನು ಯಾವಾಗ ನಿರ್ಣಯ ಪಟ್ಟಿದ್ದೀಯೋ, ಬಾಪ್ತೀಸ ತಗೊಂಡಿದ್ದೀಯೋ, ನಿನಗೆ ದೇವರೊಂದಿಗೆ ಪಾಲುಗಾರನು. ಈಗ USA ಇದೆ, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಅಂತ. ಈಗ ಅಮೆರಿಕದಲ್ಲಿ ಒಂದು ಪೌರಸತ್ವ, ಭಾರತ ದೇಶದಲ್ಲಿ ಒಂದು ಪೌರಸತ್ವ, ಚೈನಾ ದೇಶದಲ್ಲಿ ಒಂದು ಪೌರಸತ್ವ, ರಷ್ಯಾ ದೇಶದಲ್ಲಿ ಒಂದು ಪೌರಸತ್ವ. ಪರಲೋಕದ ಪೌರಸತ್ವ ಹೇಗಿರುತ್ತೆ ಅಂದರೆ, ನಾವು ಈಗ ಪರಲೋಕದ ಪೌರಸತ್ವ ಹೊಂದಿದ್ದೇವೆ, ಪಾಸ್ದಾರ್ ಪಟ್ಟ ಹೊಂದಿದ್ದೇವೆ. ಈಗ ಭೂಮಿ, 1 ಎಕರೆ ಭೂಮಿ ಮಾರಿದರೆ ಪಾಸ್ದಾರ್ ಪಟ್ಟ ಕೊಡ್ತಾನಲ್ರಿ ರಿಜಿಸ್ಟ್ರಿ ಆಫೀಸ್ನಲ್ಲಿ, ಹಾಗೆ ನಾವು ಒಂದು ಪಟ್ಟವನ್ನು ಹೊಂದಿದ್ದೇವೆ. ಆ ಪಟ್ಟ ನಮಗೆ ರೈಟ್ಸ್ ಇದ್ದಾವೆ. ಈಗ ರೈಟ್ಸ್ ಇದ್ದರೆ ಆ ರೈಟ್ಸು ಪೌರಸತ್ವ ಏನಂದರೆ ನೀತಿಗೆ ದಾಸರು. ನಾವು ಪ್ರಾರ್ಥನೆ ಮಾಡುವಾಗ ದೇವರು ಕೇಳ್ತಾನೆ. ನಾವು ದೇವರೊಂದಿಗೆ ಯುಗ ಯುಗಗಳು ಜೀವಿಸೋದು. ನಾವು ಈಗ ಪ್ರಾರ್ಥನೆ ಮಾಡುತ್ತಾ ರಾಜರಿಗಾಗಿ, ಅಧಿಕಾರಿಗಳಿಗಾಗಿ, ನಮ್ಮ ಸುತ್ತಮುತ್ತಲು ಇರುವವರಿಗಾಗಿ, ನಮ್ಮ ಬೀದಿಯಲ್ಲಿ ಇರುವವರಿಗಾಗಿ, ನಮ್ಮ ಮಂಡಳದಲ್ಲಿ ಇರುವವರಿಗಾಗಿ, ನಮ್ಮ ರಾಷ್ಟ್ರದಲ್ಲಿರುವವರಿಗಾಗಿ, ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿರುವವರಿಗಾಗಿ, ಪ್ರಪಂಚ ದೇಶಗಳಲ್ಲಿರುವವರಿಗಾಗಿ ನಾವು ಪ್ರಾರ್ಥನೆ ಮಾಡುವಾಗ ನಮಗೆ ಫಲವು ಸಿಗುತ್ತದೆ. ನಾವು ದಶಮ ಭಾಗ ಕೊಡುವಾಗ ನಮಗೆ ಫಲಿತ ಸಿಗುತ್ತದೆ. ನಾವು ಇತರರನ್ನು ಪ್ರೀತಿಸುವಾಗ, ನೆರೆಯವರನ್ನು ಪ್ರೀತಿಸುವಾಗ ಫಲಿತ ಸಿಗುತ್ತದೆ. ಈ ಫಲಿತಗಳನ್ನೆಲ್ಲ ಕೂಡ ದೇವರು ದಿನವೂ ನೋಡುತ್ತಾ, ನಿನ್ನ ವಿಶ್ವಾಸದೊಂದಿಗೆ ನಡೆಯುತ್ತಾ, ವಿಶ್ವಾಸವನ್ನು ನಿನ್ನನ್ನು ಚೆಕ್ ಮಾಡುತ್ತಾ ಇದ್ದಾಗ ಅಪವಾದಿ ಬರ್ತಾನೆ. ಏನು ಮಾಡ್ತೀಯ? ದೇವ್ರ ಹತ್ರದಿಂದನೇ ಬರ್ತಾನೆ ಅವನು. ದೇವ್ರ ಹತ್ರದಿಂದನೇ ಬಂದು ಚೆಕ್ ಮಾಡಕ್ಕೆ ಬರ್ತಾನೆ. ಅವನಿಗೆ ರೈಟ್ಸ್ ಇದ್ದಾವೆ. ಅವನೊಂದು ಹಾಳು, ದುರಾತ್ಮಗಳ ಹಾಳು. ಅವನು ಕೆಟ್ಟ ಅಭ್ಯಾಸವನ್ನು ನಮ್ಮ ಮೇಲೆ ಓರಿಸಬೇಕು, ತಪ್ಪು ಓರಿಸಬೇಕು ಅಂತ ಬಂದು ನೋಡ್ರಿ, ತಾನು ನೋಡಿಕೊಂಡು ಹೆಮ್ಮೆ ಪಡೋನು ಪರಿಶುದ್ಧನಾಗಲ್ಲ. ಏಕೆಂದರೆ ನಾನು ಪರಿಶುದ್ಧನು ಅಂತಂದು ಹೆಮ್ಮೆ ಅವನೇನು ಮಾಡುತ್ತಂದರೆ ತಲೆಗೆಡಿಸ್ಬಿಡುತ್ತೆ. ಯಾಕೆಂದರೆ ಪರಿಸಯ್ಯನು ನೋಡಿದರೆ ಅವನ ಹೆಂಗೆ ಹೇಳ್ತಾನೆ, ನಾನು ಉಪವಾಸ ಮಾಡ್ತೀನಿ, ನಾನು ಎಲ್ಲ ದಶಮ ಭಾಗ ಕೊಡ್ತೀನಿ, ನಾನು ಈ ಮಂದಿರವನ್ನು ಕಟ್ಟಿಸ್ತೀನಿ, ನಾನು ಅಂತ ಎಲ್ಲ ಹೆಮ್ಮೆ ಹೇಳ್ಕೊತಾನೆ. ಆದರೆ ಸುಂಕರೇನು ಮಾಡ್ತಾನೆ? ಪಾಪಿಯಾದ ದೇವರೇ, ನಾನು ಪಾಪಿ ಅಂತ ಒಪ್ಪಿಸ್ಕೊಳ್ತಾನೆ. ಈಗ ಒಪ್ಪಿಸಿಕೊಂಡ, ಈಗ 4ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು 12ನೇ ವಚನ ಏನು ಹೇಳುತ್ತೆ ಅಂದರೆ, ಯಾರಿಂದನೂ ಕೂಡ ರಕ್ಷಣೆ ಸಿಗೋದಿಲ್ಲ, ಯೇಸು ಕ್ರಿಸ್ತ ನಾಮದಲ್ಲಿಯೇ ರಕ್ಷಣೆ ಸಿಗುವುದು. ಆಕಾಶದ ಕೆಳಗೆ ಯಾವ ಮನುಷ್ಯನಿಂದನೂ ರಕ್ಷಣೆ ಆಗುವುದಿಲ್ಲ, ಯಾವ ನಾಮದಿಂದಲೂ ರಕ್ಷಣೆ ಆಗುವುದಿಲ್ಲ. ಯೇಸು ಕ್ರಿಸ್ತ ನಾಮದಿಂದ ಮಾತ್ರವೇ ರಕ್ಷಣೆ ಆಗುತ್ತೆ. ಈಗ ಬಾಪ್ತಿಸ ತಗೊಂಡ ಮೇಲೆ ನೀನು ನೀತಿಗೆ ದಾಸನು. ನೀತಿಗೆ ದಾಸರಾದಾಗ ಆವಾಗೇನೋ ಪಾಪಕ್ಕೆ ದಾಸರು, ಈಗ ನೀತಿಗೆ ದಾಸರು, ಯೇಸು ಕ್ರಿಸ್ತನಿಗೆ ಪರಲೋಕಕ್ಕೆ ವಾರಸರು.
ಪರಲೋಕದ ಪೌರಸತ್ವ ನಿಮಗಿದೆ. ಏಕೆಂದರೆ ನಾವು ಯೇಸು ಕ್ರಿಸ್ತನಲ್ಲಿ ನಾವು ಇದ್ದರೆ ನಮಗೆ ಯಾವ ಪಾಪವು ಅಂಟಿಕೊಳ್ಳೋದಿಲ್ಲ. ಯಾವ ಪಾಪವು? ಈಗ ದ್ರಾಕ್ಷಾವಳಿ ಇರುತ್ತಲ್ಲ, ಅದಕ್ಕೆ ಒಂದು ವೈರ್ ಇರುತ್ತೆ, ಬಳ್ಳಿ. ಆ ಬಳ್ಳಿಗೆ ಅಂಟಿಕೊಂಡಿದ್ರೆ, ನೀನು ಕ್ರಿಸ್ತನನ್ನು ಅಂಟಿಕೊಂಡಿದ್ರೆ ನಿನಗೆ ಬಲ. ಅದೇ ಕ್ರಿಸ್ತನಿಂದ ನಿನ್ನ ಕಟ್ಟಾದರೆ, ಈಗ ವೈರ್ ಇದೆ, ಕರೆಂಟ್ ಇದೆ, ಅಲ್ಲಿ ನಿನ್ನ ಕಲೆಕ್ಷನ್ ಕಟ್ಟಾದರೆ ಜೀವ ಇರುತ್ತಾ? ಕರೆಂಟ್ ಅದರಲ್ಲಿ ಪಾಸ್ ಆಗುತ್ತಾ? ಹಾಗೆ ದ್ರಾಕ್ಷೆ ಬಳ್ಳಿಯಲ್ಲಿ ನೀನು ಇದ್ದರೆ, ಯೇಸುವಿನಲ್ಲಿ ನೀನು ಇದ್ದರೆ, ನಿನ್ನ ಪಾಪಗಳು ಎಲ್ಲ ಕೂಡ ಬಯಸುತ್ತಾನೆ. ನಿನ್ನ ಪಾಪಗಳು ಎಲ್ಲ ಬಯಸಿ ನಿನಗೆ ಪೌರಸತ್ವ ಕೊಡ್ತಾನೆ. ನೀನು ಬಹು ಜನಗಳಿಗೆ ಆಶೀರ್ವಾದ, ವಾರಸನು, ದೇವರ ಮಕ್ಕಳು. ಪಾಪಕ್ಕೆ ದಾಸರಾಗಿ ಇಷ್ಟು ದಿನ ಬಾಳಿದ್ದು ಸಾಕು, ನೀನು ಸತ್ವದೆ. ಈಗ ಕ್ರಿಸ್ತನಲ್ಲಿ ನೀನು ಬ್ರತಿಕಿದೆ, ನಿನಗೆ ದೇವರ ದಯೆ, ದೇವರ ಕನಿಕರ, ದೇವರ ಕೃಪಾ ನಿಮಗೆ ಸಿಗುತ್ತೆ. ಪ್ರಾರ್ಥನೆ ಮಾಡಿಕೊಳ್ಳೋ ತಂದೆ, ಮುರಿದು ಹೋದ ಮನಸ್ಸು, ದೇವರಿಗೆ ಆಶೀರ್ವಾದ, ದೇವರು ದಯೆ, ಕೃಪೆ, ಕನಿಕರ. ಏಕೆಂದರೆ ನಾವು ಬಾಪ್ತಿಸ ತಗೊಂಡ ಹತ್ರ ದೀಕ್ಷಾಸ್ಥಾನ ಯಾವಾಗ ಮಾಡಿಸ್ಕೊಂಡಿದ್ದೀವೋ ಹಾಗೆ ಪಾಪದಲ್ಲಿ ನಾವು ಸತ್ತು ಹೋದ್ವಿ. ಈಗ ನಾವು ನೀತಿಗೆ ದಾಸರು, ದೇವರ ಮಕ್ಕಳು. ಆಶೀರ್ವಾದ ತಂದೆ. ನಾವು ಬಾಪ್ತಿಸ ತಂದೆ, ನಾವು ದಶಮ ಭಾಗ ಕೊಡುವಾಗ ಆಶೀರ್ವಾದ. ಹೌದು ಸ್ವಾಮಿ, ನಾವು ಅನೇಕ ಜನಗಳಿಗೆ ಆಶೀರ್ವಾದವಾಗಿರುವುದಕ್ಕೆ, ನಿನ್ನ ನೆರೆಯವರನ್ನು ಪ್ರೀತಿಸುವಾಗ ಆಶೀರ್ವಾದ. ಹೌದು ತಂದೆ, ನಾವು ದೇವರೊಂದಿಗೆ ಆಶೀರ್ವಾದವಾಗಿ ಜೀವಿಸೋಕ್ಕೆ ಕರೆಯಲ್ಪಟ್ಟಿದ್ದೇವೆ, ದೇವರ ಜೊತೆಗೆ ನಡೆಯುವುದಕ್ಕೆ ಕರೆಯಲ್ಪಟ್ಟಿದ್ದೇವೆ. ಕೃಪೆ, ದಯೆ, ಕನಿಕರ ನಮ್ಮನ್ನು ಕೊಟ್ಟಿದ್ದಕ್ಕೆ ಸ್ತೋತ್ರ, ಸ್ತುತಿ, ಮಹಿಮೆ, ಘನತ, ಪ್ರಭಾವಗಳು ಯೇಸು ಕ್ರಿಸ್ತ ನಾಮದಲ್ಲಿ ಚೆಲ್ಲಿಸ್ತಾ ಇದ್ದೇವೆ ತಂದೆ. ಆಮೀನ್, ಆಮೀನ್.